ರಾಜೀನಾಮೆ ಕೊಡ್ಬೋದು. ವಿಜೇಂದ್ರ ಅವರು ಮೊದಲು ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ವಿಚಾರ ಮಾಡುವಂಥದ್ದು ಆಗಬಾರ್ದು. ವಿಜೇಂದ್ರ ಅವರು ಪೂರ್ಣಾವಧಿ ಇವತ್ತಿನ ದಿವಸ ಅಧ್ಯಕ್ಷರಾಗಿರ್ತಾರೆ ಅಂಥೇಳಿ ನಿಮ್ಗೆ ಯಾರಿಗಾರು ವಿಶ್ವಾಸ ಇದ್ದರೆ ಹೇಳಿಬಿಡಿ. ಅವ್ರ ಕುರ್ಚಿ 4 ಕಾಲು ಇದಾವಲ್ಲ, 3 ಕಾಲು ಹೋಗಿದೆ, ಒಂದೇ ಕಾಲ ಮೇಲೆ ಇವತ್ತಿನ ದಿವಸ ವಿಜೇಂದ್ರ ಅವರ ಕುರ್ಚಿ ನಿಂತದ. ಅವ್ರಿಗೆ ಉಲ್ಟಾ ನಾನು ಕೇಳ್ತೀನಿ, ನೀವು ಎಷ್ಟು ದಿವಸ ನೀವು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತೀರಿ ಅದನ್ನು ಹೇಳ್ರಿ. ಅದು ಆಮೇಲೆ ನಾನು ಮುಖ್ಯಮಂತ್ರಿಗಳ ಬಗ್ಗೆ ನಾವು ಮಾತಾಡೋಣ. ಮೂಡ ಹಗರಣದಲ್ಲಿ ಇಡಿ ವರದಿ ಕೊಟ್ಟಿದೆ, ರಾಜೀನಾಮೆ ಕೊಟ್ಟು ಅವರು ಯಾರು ಬಿಜೆಪಿ ಅವರು ಹೇಳಿದ್ದಾರೆ, ವಿಜೇಂದ್ರನು ಕೂಡ ಇದ್ದಾರೆ. BJP ಅವರು ನೋಡಿ, ಇಡಿ ಇರುವುದು ಯಾರ ಕಡೆ? CBI, ಇಡಿ, ಇನ್ಕಮ್ ಟ್ಯಾಕ್ಸ್ ಇದೆಲ್ಲನೂ ಕೂಡ ಕೇಂದ್ರ ಸರ್ಕಾರದಿಂದ, BJPಯಿಂದ, ಪ್ರಧಾನಮಂತ್ರಿ ಮೋದಿಯವರು, ಅಮಿತ್ ಶಾ ಅವರಿಂದ ನಿರ್ದೇಶನಕ್ಕೆ ಒಳಪಡುವಂಥ ಸಂಸ್ಥೆಗಳು. ಕಾನೂನಾತ್ಮಕ ಹೋರಾಟ ನಡೆದಿದೆ. ಈಗ ಕೋರ್ಟ್ನಲ್ಲಿ ವಿಚಾರ ಇದೆ, ಪ್ರೊಸೀಡ್ಯೂರ್ಸ್ ಆಗ್ತದೆ. ನಾನು ಜಾಸ್ತಿ ಮಾತನಾಡೋಕ್ಕೆ ಹೋಗಲ್ಲ. ಇದೆಲ್ಲವನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ತಪ್ಪನ್ನು ಅವತ್ತು ಸಹ ಮಾಡಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಇದನ್ನೆಲ್ಲವನ್ನು ಕೂಡ ಎದುರಿಸ್ತಾರೆ, ಗಟ್ಟಿಯಾಗಿದ್ದಾರೆ ಅಂತ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಶಾಸಕರಿಂದಲೇ ಸರ್ಕಾರ ಬೀಳಿಸೋ ಕೆಲಸ ನಡೆದಿದೆ. ಕಾಂಗ್ರೆಸ್ ಶಾಸಕರಿಂದಲೇ ಸರ್ಕಾರ ನಮ್ಮ ಸರ್ಕಾರ ಬೀಳಿಸ್ಲಿಕ್ಕೆ ಹೇಳಿದ್ದಾರೆ. ಯತ್ನಾಳ್ ಹಂಗೆ ಹೇಳ್ತಾರೆ, ಬೆಳಗೊಮ್ಮೆ ಹೇಳ್ತಾರೆ, ಮಧ್ಯಾಹ್ನ ಒಮ್ಮೆ ಹೇಳ್ತಾರೆ, ಸಾಯಂಕಾಲ ಒಮ್ಮೆ ಹೇಳ್ತಾರೆ, 4 ಸಲ ಹೇಳ್ತಾರೆ, ಪ್ರತಿ ದಿವಸ ಒಂದೊಂದು. ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ. ನಮ್ಮ ಜಿಲ್ಲೆಯವರಲ್ಲ ಹೇಳ್ತೀವಿ, ನಾವು ನೋಡಿದ್ದೀವಿ. ನಾವು ಯಾವುದಕ್ಕೂ ಅವ್ರಿಗೆ ಉತ್ತರನೇ ಕೊಡೋದಿಲ್ಲ. ಹೀಗಾಗಿ ನಮ್ಮ ಯತ್ನಾಳ್ ಅವ್ರಿಗೆ ಹೇಳ್ರಿ, ನಮ್ಮ ಸರ್ಕಾರ ಬೀಳೋದಿಲ್ಲ. ನಿಮ್ಮ ಪಕ್ಷದಾಗ ಏನು ಹೊಲಸದ ನೀವು ಅದನ್ನು ಸುದ್ದಿ ಮಾಡ್ಕೋರಿ. ನೀವೇ ಹೇಳಿರಿ 2,000 ಕೋಟಿ ರೂಪಾಯಿ ಕರೋನದ ಹಗರಣ ಆಗ್ಯದ. ವಿಜೇಂದ್ರ ಬಗ್ಗೆ ಏನು ಹೇಳಿದಿರಿ, ಯಡಿಯೂರಪ್ಪ ಅವ್ರ ಬಗ್ಗೆ ಏನು ಹೇಳಿದಿರಿ, ಮಾರಿಷಸ್ನಾಗ ಹೋಗಿ 2,000 ಕೋಟಿ ರೂಪಾಯಿ ಇಟ್ಟು ಬಂದಾರ ಅಂತ ಹೇಳಿದಿರಿ. ಇದೆಲ್ಲವನ್ನ ಯತ್ನಾಳ್ ಅವರು ಚಿಂತನೆ ಮಾಡಲಿ. ಇದ್ರ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ, ನಮ್ಮ ಪಕ್ಷದ ಯಾವ ಒಬ್ಬ ಶಾಸಕನೂ ಕೂಡ ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ. BJPಯಿಂದ ಈಗ ನೋಡಿದಿರಿ, ಕೆಲವು ಶಾಸಕರು ನಮ್ಮ ಜೊತೆ ಗುರುತಿಸ್ಕೊಂಡಿದ್ದಾರೆ. ಗೊತ್ತಲ್ಲ ನಿಮ್ಗೆ, ಗೊತ್ತಿದ್ದಾವಲ್ಲ ಹೆಸರುಗಳು. JDSನಿಂದ ಒಂದು ದೊಡ್ಡ ಟೀಮೇ ಹೊರಬರಾಗ್ತದೆ. BJP JDSನಿಂದ ಕನಿಷ್ಠ ಪಕ್ಷ ಒಂದು 25 ಜನ ಶಾಸಕರು ಸೂಕ್ತ ಸಂದರ್ಭದಲ್ಲಿ ನಮ್ಮ ಕಡೆ ಬರ್ತಾರೆ. ಹೀಗಾಗಿ ಯತ್ನಾಳ್ ಅವ್ರು ನಮ್ಮ ಸರ್ಕಾರ ಹೆಂಗೆ ಬೀಳ್ತದೆ ರೀ? 60 ಜನ ಶಾಸಕರನ್ನ ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.